ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಮುಳಬಾಗಿಲು ತಾಲೂಕಿನ ನನ್ನ ಕುಲ ಬಾಂಧವರಲ್ಲಿ ಒಂದು ಮನವಿ ಏನಪ್ಪ ಅಂದರೆ, ಏನು ಕರ್ನಾಟಕ ಸರ್ಕಾರ 22ನೇ ತಾರೀಕಿಂದ ಜಾತಿ ಗಣತಿ ಮಾಡೋಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಅದು ಜಾತಿ ಗಣತಿಗಿನ್ನ ಒಂದೇ ಅದಕ್ಕೆ ಪೂರಕವಾಗಿ ನಮ್ಮ ಏನು ನಾವು ಯಾವ ಮಟ್ಟದಲ್ಲಿದ್ದೀವಿ ಅಂತ ಯೋಚನೆ ಮಾಡೋಕ್ಕೂ ಕಂಪ್ಲೀಟಾಗಿ ಆರ್ಥಿಕವಾಗಿ ಸಮೀಕ್ಷೆ ಮಾಡೋಕ್ಕೆ ತಯಾರು ಮಾಡಿಕೊಂಡಿದ್ದಾರೆ. ನಾನು ನಮ್ಮ ರಿಕ್ವೆಸ್ಟ್ ಮಾಡೋದು, ನಮ್ಮ ಎಸ್ಪೆಷಲಿ ನಮ್ಮ ಯಂಗ್ಸ್ಟರ್ಸು, ನಮ್ಮ ಹೆಣ್ಮಕ್ಕಳು, ಇನ್ನು ಇವಾಗ ಕಾಲೇಜು ಹುಡುಗಿರೂ ಏನು 18ನೇ ತಾರೀಕು ಮೀಟಿಂಗು ನಾವು ಅಂದ್ಕೊಂಡಿದ್ದೀವಿ. ನಮ್ಮ ಎಲ್ಲ ಕುಲ ಬಾಂಧವರು ಸೇರಿಕೊಂಡು 18ನೇ ತಾರೀಕು ಇದೇ ನಮ್ಮ ಸಂಘದ ಆವರಣದಲ್ಲಿ 11 ಗಂಟೆಗೆ ಮೀಟಿಂಗ್ ಫಿಕ್ಸ್ ಮಾಡಿಕೊಂಡು, ಆ ಮೀಟಿಂಗಲ್ಲಿ ನಾವು ಆ ಸಮೀಕ್ಷೆ ಬಂದಾಗ ಅವ್ರಿಗೆ ಹೆಂಗೆ ನಾವು ಆನ್ಸರ್ ಮಾಡಬೇಕು, ಅವ್ರು ಹೆಂಗೆ ನಾವು ಅವರನ್ನು ಬರಮಾಡ್ಕೋಬೇಕು ಅಂತ ಅದಕ್ಕೆಲ್ಲ ಕೂಲಂಕುಷವಾಗಿ ಆವತ್ತು ಸುಮಾರು 11 ಸ್ಟಾರ್ಟ್ ಆದರೆ ಒಂದು 2-3 ಗಂಟೆ ಆದರೂ ಚಿಂತೆ ಇಲ್ಲ, ಇಲ್ಲೇ ಊಟ ಮಾಡಿಕೊಂಡು. ಯಾಕಪ್ಪ ಅಂದರೆ ಇದು ನಮ್ಮ ಕಮ್ಯುನಿಟಿಗೆ ಸಂಬಂಧಪಟ್ಟ ವಿಷಯ. ಇಲ್ಲಿ ದರ್ ಇಸ್ ನೋ ಪಾರ್ಟಿ, ನಥಿಂಗ್, ಓನ್ಲಿ ಒಕ್ಕಲಿಗ. ಹಂಗಾಗಿ ಈ ಒಕ್ಕಲಿಗರ ಆಗುಬಗು ನೋಡೋಕ್ಕೆ ಎಸ್ಪೆಷಲಿ ನಮ್ಮ ಹುಡುಗರಿದ್ದಾರೆ. ಆಮೇಲೆ ನಮ್ಮ ಕಾಲೇಜು ಹುಡುಗರು ಅಷ್ಟೇ, ಹುಡುಗಿರು ಅಷ್ಟೇ. ಯಾಕಂದರೆ ಹುಡುಗಿರು ಬಂದಾಗ ಏನಾಗುತ್ತೆ, ಅದು ತಾಯಿ ತಂದೆಗೆಲ್ಲ ಅಡ್ವೈಸ್ ಮಾಡ್ಬೋದು, ಹಿಂಗೆ ಮಾಡಬೇಕು ಅಂತ. ಫಾಲ್ಸ್ ಆಗಿ ನಾವೇನು ಮಾತಾಡಬೇಕಾಗಿಲ್ಲ, ಏನಿದೆಯೋ ಅದನ್ನೇ ಮಾತಾಡಬೇಕು. ಉದಾಹರಣೆ ಇವಾಗ ಹೇಳೋದು, ನಮ್ಮ ಅಪ್ಪ 20 ಎಕರೆ ನನಗೆ ಬಂದಿದ್ದು 4 ಎಕರೆ ಅಂತಾನೆ. ಅದನ್ನು ದೃಷ್ಟಿ ಎತ್ಕೊಂಡು ಅವಾಗ ಕಂಪ್ಲೀಟಾಗಿ ಹೆಂಗೆ ಮಾಡಬೇಕಂತ, ಹೆಂಗೆ ಫಿಲಪ್ ಮಾಡಬೇಕು ಅಂತ ಬುಧವಾರ ತಾರೀಕು ಅಂದರೆ 18ನೇ ತಾರೀಕು ಇದೇ ಆವರಣದಲ್ಲಿ ಮಾಡ್ತಾಯಿದ್ದೀವಿ. ಇದು ಯಾವುದೇ ರಾಜಕೀಯ ಸಭೆ ಅಲ್ಲ, ಯಾವುದೇ ಬೇರೆ ಇಂಡಿವಿಜುವಲ್ ಸಭೆ ಅಲ್ಲ. ನಮ್ಮ ಕುಲ ಕಸುಬು, ಒಕ್ಕಲಿಗ ಕುಲ ಕಸುಬು, ಒಕ್ಕಲ್ತನ ಮಾಡುವಂಥ ಪ್ರತಿಯೊಬ್ಬ ಒಕ್ಕಲಿಗನಿಗೂ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಸಭೆಗೆ ನಮ್ಮ ಹೆಣ್ಮಕ್ಕಳು, ನಮ್ಮ ಸ್ಟೂಡೆಂಟ್ಸು, ಆದಷ್ಟು ಈ ಪಂಚಾಯತಿ ಮೆಂಬರ್ಸು, ಆಮೇಲೆ ಪಂಚಾಯತಿ ZP ಮೆಂಬರ್ಸ್ ಆಗ್ಬೋದು. ಯಾಕಂದರೆ ಇವತ್ತು ZP ಮೆಂಬರ್ಸ್ ಆಗಬೇಕಾದ್ರೆ ಪಂಚಾಯತ್ ಮೆಂಬರ್ ಹಾಕಿ ಅಲ್ಲಿ ನಮ್ಮ ಜಾತಿನ ಮುಖ್ಯ ಇಡ್ತಾರೆ. ಇವತ್ತು ಅದನ್ನು ಕಾಪಾಡ್ಕೋ ಜವಾಬ್ದಾರಿ ನಮ್ಮ ಎಲೆಕ್ಟೆಡ್ ಪಾರ್ಟೀಸ್ಗೆ ಇರ್ತಾರೆ. ಆವತ್ತು ಪ್ರತಿಯೊಬ್ಬರು ಇಲ್ಲಿ ಇನ್ವಿಟೇಷನ್ ಕೊಡೋಕ್ಕಾಗಲ್ಲ. ಇಲ್ಲಿರುವ ಯಾರಿಗೂ ಮಕ್ಕಳಿಗೂ ಮದುವೆ ಕರೀತಾ ಇಲ್ಲ. ನಾವು ನಮ್ಮ ಜಾತಿಯನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಪ್ರತಿಯೊಬ್ಬ ತಲೆ ಮೇಲೆ ಇದೆ, ಇನ್ಕ್ಲೂಡಿಂಗ್ ಮೀ. ನಾನು ಅಷ್ಟೇ, ನಾನು ಒಬ್ಬ ಒಕ್ಕಲಿಗ ಅಷ್ಟೇ. ಪ್ರತಿಯೊಬ್ಬ ಒಕ್ಕಲಿಗನಿಗೂ ಜವಾಬ್ದಾರಿತವಾಗಿ 18ನೇ ತಾರೀಕು ಬಂದು ಪಾಲ್ಗೊಂಡು ದೊಡ್ಡವರೆಲ್ಲ ಕಂಪ್ಲೀಟ್ ಒಂದು ಐಡಿಯಾ ಕೊಡ್ತಾರೆ, ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಅದನ್ನು ಶಿಸ್ತುಬದ್ಧವಾಗಿ ಫಾಲೋ ಮಾಡಿ ನಮ್ಮ ಕಮ್ಯುನಿಟಿ ಜನರಿಗೆ ಹೋಗೋದಂಗೆ ಎಲ್ಲಿ ಮಾತಾಡಬೇಕು ಅಂತ ನಾಳೆ ನೀವು ಕೂಲಂಕುಷವಾಗಿ ಮಾತಾಡ್ತೀವಿ. ಹಂಗಾಗಿ ಇವತ್ತು ಅಗೈನ್ ಐ ರಿಕ್ವೆಸ್ಟಿಂಗ್ ಎಂಟೈರ್ ಒಕ್ಕಲಿಗ ಕಮ್ಯುನಿಟಿ ಲೀಡರ್ಸ್ ಆ್ಯಸ್ ವೆಲ್ ಆಸ್ ಸ್ಟೂಡೆಂಟ್ಸ್, ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ವಾಹಿನಿ ಮುಖಾಂತರ 18ನೇ ತಾರೀಕು ಬಂದು ಪಾಲ್ಗೊಂಡು ಹೆಂಗೆ ಬರೀಬೇಕು ಅದನ್ನು ಅಲ್ಲಿಂದ ಅರಿತುಕೊಂಡು ಹೋಗಿ ಎಂಟೈರ್ ವಿಲೇಜಸಲ್ಲಿ ನೀವು ಏನಿಲ್ಲ, ಇವತ್ತು 22nd 10 ಡೇಸು ಜಾತಿಗೋಸ್ಕರ ಕೆಲಸ ಮಾಡಿ ನಮ್ಮ ಯಂಗರ್ ಜನ್ರೇಷನ್ ಮಕ್ಕಳು ಮೊಮ್ಮಕ್ಕಳಿಗೆ ಅನುಕೂಲ ಆಗುತ್ತೆ. ಅಗೇನ್ ಐ ಆಮ್ ರಿಪೀಟಿಂಗ್ ದಿಸ್ ವರ್ಡ್. ನಾವೇನಾದರೂ ಕೊಡುಗೆ ಕೊಡಬೇಕಾದ್ರೆ ಆಸ್ತಿ ಕೊಡೋದಲ್ಲ ಇಂಪಾರ್ಟೆಂಟು. ಇದನ್ನು ಸಮೀಕ್ಷೆ ಮಾಡಿ ನೀಟಾಗಿ ಮಾಡಿಬಿಟ್ರೆ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಿಮ್ಮ ವಾಹಿನಿ ಮುಖಾಂತರ ಒನ್ಸ್ ಅಗೇನ್ ರಿಕ್ವೆಸ್ಟಿಂಗ್, ಪ್ಲೀಸ್ ಕಮ್ ಅಂಡ್ ಅಟೆಂಡ್ ಆನ್ ಮೀಟಿಂಗ್ ಅಟ್ 18th of this month. ದಯವಿಟ್ಟು ಬನ್ನಿ, ಎಸ್ಪೆಷಲಿ ಎಜುಕೇಟೆಡ್ ಆಮೇಲೆ ಎಲೆಕ್ಟೆಡ್ ಬಾಡೀಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ರಾಜ್ಯ ಸರ್ಕಾರ ಸುಮಾರು ದಿನಗಳಿಂದ ಈ ಒಂದು ಜಾತಿ ಸಮೀಕ್ಷೆ ಪೆಂಡಿಂಗ್ ಇತ್ತು. ಇವಾಗ 22ನೇ ತಾರೀಕಿನಿಂದ ನಮ್ಮ ಸರ್ಕಾರ
ಪ್ರತಿಯೊಂದು ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ನಗರದಲ್ಲಿ, ಪ್ರತಿಯೊಂದು ಪಟ್ಟಣದಲ್ಲಿ ಈ ಜಾತಿ ಸಮೀಕ್ಷೆಯನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಯಾವ ರೀತಿ ನಾವು ಜಾತಿ ಜನಾಂಗದ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡಬೇಕು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಾವು ಯಾವ ರೀತಿ ನಮ್ಮ ಜನಾಂಗನ ಮುಂದಿನ ದಿನಗಳಲ್ಲಿ ಉಳಿಸ್ಕೋಬೇಕು, ನಮ್ಮ ಜನಾಂಗಕ್ಕೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ವಂಚನೆ ಆಗ್ತಾಯಿದೆ, ಇನ್ನು ಮುಂದಕ್ಕೆ ಯಾವ ರೀತಿ ನಮ್ಮ ಬರ್ತಕ್ಕಂಥ ಸೌಲಭ್ಯಗಳು ಕಡಿತ ಆಗುತ್ತೆ ಅಂಥೇಳಿ ಒಂದು ಸಭೆಯನ್ನು ಪೂರ್ವಭಾವಿ ಸಭೆಯಾಗಿ ನಾವು 18ನೇ ತಾರೀಕು 18/9/25 ಗುರುವಾರ ಈ ಒಂದು ವಕೀಲರ ಭವನದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಈ ಒಂದು ಸಭೆಗೆ ಪ್ರತಿಯೊಂದು ಗ್ರಾಮದಿಂದ ಕನಿಷ್ಠ ಪಕ್ಷ 5ರಿಂದ 10 ಜನ ನಮ್ಮ ಜನಾಂಗದ ಮುಖಂಡರು ಬಂದು ಈ ಕಾರ್ಯಕ್ರಮದಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಿ ನಾವು ನಮ್ಮ ಜಾತಿಯ ಉಳಿವಿಗಾಗಿ ಯಾವ ರೀತಿಯ ಕಾರ್ಯಕ್ರಮಗಳು ನಾವು ಹಮ್ಮಿಕೋಬೇಕು ಅಂತ, ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಚರ್ಚೆ ಮಾಡಿ ಆವತ್ತಿನ 22ನೇ ತಾರೀಕಿಂದ ನಾವು ಸಮೀಕ್ಷೆಗೆ ಬಂದಾಗ ಸಮೀಕ್ಷೆಯಲ್ಲಿ ನಾವು ಯಾವ ರೀತಿ ಅಧಿಕಾರಿಗಳಿಗೆ ನಮ್ಮ ಜನಾಂಗದ ಪರವಾಗಿ ಮಾತಾಡಬೇಕು, ಜನಾಂಗದ ವಿವರವನ್ನು ಅವ್ರಿಗೆ ಯಾವ ರೀತಿ ಸಲ್ಲಿಸಬೇಕು ಅಂತ ಅನೇಕ ಮುಖಂಡರು ಅವರು ಅವತ್ತು ತಿಳುವಳಿಕೆ ನೀಡೋರಿದ್ದಾರೆ. ಇದರ ಜೊತೆಗೆ ನಮ್ಮ ಜಾತಿಯ ಸ್ವಾಮೀಜಿಯವರು, ನಿರ್ಮಲಾನಂದ ಸ್ವಾಮೀಜಿಯವರು ಕರೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಜಾತಿ ಉಪಜಾತಿ ಯಾವುದೂ ಇಲ್ಲ, ಬರೀ ಒಕ್ಕಲಿಗ ಅಂತ ಒಂದು ಜಾತಿ ಬರೆಸಬೇಕು. ಅದರ ಜೊತೆಗೆ ನಮ್ಮ ಪರಿಸ್ಥಿತಿ ಏನಿದೆ, ನಮ್ಮ ಆರ್ಥಿಕವಾಗಿ ನಾವು ಯಾವ ರೀತಿ ಇದ್ದೀವಿ, ಸಾಮಾಜಿಕವಾಗಿ ಯಾವ ರೀತಿ ಇದ್ದೀವಿ, ಶೈಕ್ಷಣಿಕವಾಗಿ ಯಾವ ರೀತಿ ಇದ್ದೀವಿ, ಅದನ್ನು ಮಾತ್ರ ನಾವು ಬರೆಸಬೇಕು ಅಂತೇಳಿ ನಮ್ಮ ಸ್ವಾಮೀಜಿಯವರು ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಇದರ ಪ್ರಕಾರ ಈ ಒಂದು ಸಭೆಗೆ 18ನೇ ತಾರೀಕು ತಾಲೂಕಿನಾದ್ಯಂತ ಬಂದು ಸಭೆಯನ್ನು ಯಶಸ್ವಿ ಮಾಡಿ 22ನೇ ತಾರೀಕಿಂದ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ತಾಲೂಕಿನ ಎಲ್ಲ ಕುಲಬಾಂಧವರಿಗೂ ನಮಸ್ಕಾರ. ಇದೇ ತಿಂಗಳು 22/9/25 ನಮ್ಮ ಗಣ ಸರ್ಕಾರ ನಮ್ಮ ಜನಗಣತಿ ಬಗ್ಗೆ ಆದೇಶ ಹೊರಡಿಸಿದೆ. 22ರಿಂದ ಅದು ಕಾರ್ಯಾರಂಭ ಮಾಡ್ತಾಯಿದ್ದಾರೆ. ಅದು ನಾವು ಆ ಫಾರಮ್ ಫಿಲಪ್ ಮಾಡುವಾಗ ನಾವು ಒಕ್ಕಲಿಗ ಮಾತ್ರ ಹಾಕಬೇಕು, ಬೇರೆ ಯಾವುದು ಸಬ್ ಕ್ಯಾಸ್ಟ್ ಆಗಲಿ ಇನ್ನೊಂದಾಗಲಿ ಯಾವುದು ಹಾಕಬಾರ್ದು. ಅದಕ್ಕೆ ನಮ್ಮ ತಾಲೂಕಿನ ಪ್ರತಿ ಹಳ್ಳಿಯಲ್ಲೂ ದಿನಾಂಕ 18/9/25 ಗುರುವಾರದಂದು ನಮ್ಮ ಒಕ್ಕಲಿಗರ ಭವನದ ಈ ಕಡೆ ಸರ್ 11 ಗಂಟೆಗೆ ಒಕ್ಕಲಿಗರ ಭವನಕ್ಕೆ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು. ಹಾಗೂ ಇಲ್ಲಿ ನಡೆಯುವ ಎಲ್ಲ ಮಾಹಿತಿಯನ್ನು ಸಹ ನೀಡ್ತಾರೆ. ಯಾವ ರೀತಿ ನಾವು ಆ ಫಾರ್ಮನ್ನು ಫಿಲಪ್ ಮಾಡಬೇಕು, ಯಾವ ರೀತಿ ನಾವು ಅವರಿಗೆ ಸಮಜಾಯಿಷಿ ನೀಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕೂಲಂಕುಷವಾಗಿ ಎಲ್ಲರೂ ಅದನ್ನು ಮಾತನಾಡಿ ಅದರ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಅದೇ ರೀತಿಯಾಗಿ ನಾವು ಆ ದಿವಸ ನಡ್ಕೋಬೇಕಾಗ್ತದೆ. ಊರಿನಲ್ಲಿ ಆ ದಿವಸ ಸೆನ್ಸಸ್ ಮಾಡುವಾಗ ಊರಿನ ಒಂದು 4-5 ಜನ ಸೇರಿ ಅವರು ಏನು ಸೆನ್ಸಸ್ ಮಾಡ್ತಾರೆ ಅವರ ಹಿಂದೆ ಹೋಗಿ ಅವರ ಹತ್ತಿರ ಯಾವ ರೀತಿ ಬರೀಬೇಕು ಏನು ಅದ್ರ ಬಗ್ಗೆ ಅವರಿಗೆ ತಿಳುವಳಿಕೆ ನೀಡಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಜನಾಂಗದ ಒಕ್ಕಲಿಗ ಜನಾಂಗದ ಆಗುಹೋಗುಗಳಿಗೆ ಮತ್ತು ಸೆನ್ಸಸ್ನಲ್ಲಿ ಯಾವ ರೀತಿ ಅವ್ರಿಗೆ ಬಂದವರು ಏನಂದರೆ ಅದು ಬರ್ಕೊಂಡು ಹೋಗ್ಬಿಡ್ತಾರೆ, ನಾನಾ ರೀತಿ ಜನ ಬರೋರು ಅಫ್ಷಿಯಲ್ಸು. ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ಮಾತಾಡಿಕೊಂಡು ಇರಲಿ ಬಿಡಿ ಸರ್, ಮಾತಾಡಿಕೊಂಡು ಪ್ರತಿಯೊಂದು ಊರಿನಲ್ಲೂ ಕನಿಷ್ಠ ಪಕ್ಷ 5 ಜನ ಆದರೂ ಮೀಟಿಂಗ್ ಬರಬೇಕು ಅಂತೇಳಿ ನೆಕ್ಸ್ಟ್ ಡೇಟ್ 18ನೇ ತಾರೀಕು ಫಿಕ್ಸ್ ಮಾಡಿದ್ದಾರೆ. ಆ 18ನೇ ತಾರೀಕು ವಿವರಗಳನ್ನು ಕೊಡ್ತೀವಿ. ನಮ್ಮ ಏಮ್ ಇಷ್ಟೇ, ಸೆನ್ಸಸ್ ಬರೆಯುವಾಗ ಬರೀ ಒಕ್ಕಲಿಗ ಅಂತ ಬರೆಸಬೇಕು, ಬೇರೆ ಇನ್ಯಾವುದು ಸಬ್ ಕ್ಯಾಸ್ಟ್ ಯಾವುದು ಬರೀಲೇಬಾರ್ದು ಅಂತೇಳಿ ಹೇಳಿ ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ ಅಷ್ಟೇ. ನಮಸ್ಕಾರ. ಮುಳಬಾಗಿಲು ತಾಲೂಕು ಒಕ್ಕಲಿಗ ಕುಲಬಾಂಧವರಲ್ಲಿ ಒಂದು ಮನವಿ ಏನಪ್ಪ ಅಂದರೆ, ಇದೇ 22ನೇ ತಾರೀಕು ಜಾತಿ ಸಮೀಕ್ಷೆ ನಮ್ಮ ರಾಜ್ಯ ಸರ್ಕಾರದಿಂದ ಆದೇಶ ಮಾಡಿರುತ್ತಾರೆ. ದಯವಿಟ್ಟು ಎಲ್ಲ ಒಕ್ಕಲಿಗರು ಅದರಲ್ಲಿ ನಮೂದನೆ ಮಾಡಬೇಕು, ಯಾವ ಥರ ಏನು ಅಂತೇಳ್ಬಿಟ್ಟು. ಅದಕ್ಕೆ ಸುಮಾರು ಮುಳಬಾಗಿಲು ತಾಲೂಕಿನಲ್ಲಿ 360 ಹಳ್ಳಿಗಳಲ್ಲಿ 300 ಹಳ್ಳಿಗಳಲ್ಲಿ ಒಕ್ಕಲಿಗರಿದ್ದಾರೆ. ದಯವಿಟ್ಟು ಊರಿಗೆ ಒಂದು 5 ಜನ ಬಂದು 18ನೇ ತಾರೀಕು ಪ್ರಿಲಿಮಿನರಿ ಮೀಟಿಂಗನ್ನು ಮುಳಬಾಗಿಲು ತಾಲೂಕಿನಾದ್ಯಂತ ಕರೆದಿದ್ದೀವಿ. ಆ ಮೀಟಿಂಗ್ ಎಲ್ಲ ಬಂದು ಭಾಗವಹಿಸಿ ಅದರಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸೇರಿ ನಾವು ಯಾವ ರೀತಿ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಎಲ್ಲ
ವಿಷಯ ತಿಳಿಸ್ತೀವಿ. ಅದೇ ರೀತಿ ಸಮೀಕ್ಷೆಗೆ ಬಂದಾಗ ಊರಿನಲ್ಲಿರುವ ಯುವಕರು ಅದರಲ್ಲಿ ಪಾಲ್ಗೊಂಡು ನಮ್ಮ ಜಾತಿನಲ್ಲಿ ಯಾರ ಮನೆಗಳಲ್ಲಿ ಎಷ್ಟು ಜನ ಇದ್ದಾರೆ, ಏನು ಅವರು ಮನೆ ಪ್ರಾಪರ್ಟೀಸು, ಇವಾಗ ತಂದೆ ಹೆಸರಲ್ಲಿ 10 ಎಕರೆ ಇದ್ದರೆ ಅದು ಮಕ್ಳಿಗೆ 4 ಜನ ಇದ್ದರೆ 4 ಜನಕ್ಕೂ 2.5 ಎಕರೆ ಬರುತ್ತೆ. ನಮ್ಮ ತಂದೆದು 20 ಎಕರೆ ಇದೆ ಅಂತ ಒಬ್ಬನೇ ನಮೂದನೆ ಮಾಡಬಾರ್ದು. ಅದು ದಯವಿಟ್ಟು ಇವೆಲ್ಲ ತಿಳ್ಕೊಬೇಕು. ಯಾಕೆಂದರೆ ಇದೆಲ್ಲ ಮಾಡಿದ್ರೆ ಮತ್ತೆ ಅವ್ರು ಜನರಲ್ಗೆ ಬಂದುಬಿಡ್ತಾರೆ. ಅದಕ್ಕೋಸ್ಕರ ಅವ್ರ ಪ್ರಾಪರ್ಟಿ ಅವ್ರ ಶೇರ್ ಎಷ್ಟು ಬರುತ್ತೋ ಅಷ್ಟು ಮಾತ್ರನೇ ನಮೂದನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ದಯವಿಟ್ಟು ಕಲ್ಕಲಿ ಮನವಿ ಮಾಡ್ಕೊಳ್ತೀನಿ. ಇನ್ನೊಂದೇನು ಅಂತಂದರೆ ಓನ್ಲಿ ಒಕ್ಕಲಿಗ ಅಂತ ಮಾತ್ರ ಬರೀಬೇಕು, ಬೇರೆ ಸಬ್ಜಾತಿಗಳು ಯಾವುದು ಬರೀಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಸ್ವಾಮೀಜಿಗಳು ಕೂಡ ಹೇಳಿದ್ದಾರೆ. ಅವ್ರ ಪ್ರಕಾರ ನಾವು ನಡ್ಕೊಂಡ್ರೆ ನಮಗೆ ಮುಂದಿನ ಜನಾಂಗಕ್ಕೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಜಾತಿ ಸಮೀಕ್ಷೆಗಳು ಸುಮಾರು ಮುಳಬಾಗಿಲು ತಾಲೂಕಿನಲ್ಲಿ 65,000 ಜನ ಇದ್ದಾರೆ. ಅದನ್ನು ಇವಾಗ ಸಮೀಕ್ಷೆ ಮಾಡಿದ್ರೆ ಸುಮಾರು 75-80 ಸಾವಿರ ಕೂಡ ಆಗ್ಬೋದು. ಅದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ ನಮ್ಮ ಸಮೀಕ್ಷೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ತಾಲೂಕಿನಲ್ಲಿ ನಿರೂಪಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಕ್ಕಲಿಗರ ಕುಲಬಾಂಧವರಲ್ಲಿ ಮನವಿ ಮತ್ತೊಂದೇ ಮಾಡ್ತೀನಿ. ಈ ಪೂರ್ವಭಾವಿ ಸಭೆಗೆ ಸೇರಿರುವಂಥ ಎಲ್ಲ ನಮ್ಮ ಕುಲಬಾಂಧವರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಈ ದಿನ ಏನು ವಿಷಯ ಅಂತಂದರೆ 18ನೇ ತಾರೀಕು ನಾವು ಪೂರ್ವಭಾವಿ ಸಭೆ ಅಂತ ಏನು ಆಯೋಜನೆ ಮಾಡಲಾಗಿದೆ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ಮುಖಾಂತರ ಮುಳಬಾಗಿಲು ತಾಲೂಕಿನ ಎಲ್ಲ ನಮ್ಮ ಕುಲಬಾಂಧವರು 18ನೇ ತಾರೀಕು 11 ಗಂಟೆಗೆ ಈ ಪೂರ್ವಭಾವಿ ಸಭೆಗೆ ಬಂದು ಆಗಮನಿಸಿ ಏನು ನಮ್ಮ ಇದು ಒಕ್ಕಲಿಗರ ಓಟ್ದು ಇದು ಮಾಡ್ತಾ ಇದ್ದೀವಿ, ಅದು ಹಳ್ಳಿಗಳಲ್ಲಿ ಗಮನಕ್ಕೆ ಅವರಿಗೆ ತಲುಪಿಸಬೇಕು ಅಂತ ನಮ್ಮ ಎಲ್ಲ ಸ್ಟೂಡೆಂಟ್ಸು ಮತ್ತು ಯುವಕ ಮಿತ್ರರು ಅತಿ ಹೆಚ್ಚಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಂದಿನ ದಿನ ಏನು 22ನೇ ತಾರೀಕು ಮೇಲೆ ಸೆನ್ಸಸ್ಗೆ ಅಂತ ಏನು ಬರ್ತಾರೋ ಆ ದಿನದಲ್ಲಿ ನಮ್ಮ ಒಕ್ಕಲಿಗ ಅಂತ ಎಲ್ಲರೂ ಕೂಡ ಎಲ್ಲ ಕುಲ ಬಾಂಧವರು ಕೂಡ ಏನು ನಾನಾ ಜಾತಿಗಳ ಒಂದು ಹೆಸರನ್ನು ಇಟ್ಕೊಂಡಿರುತ್ತಾರೋ ಅವರೆಲ್ಲರೂ ಸಹ ಒಕ್ಕಲಿಗರು ಅಂತ ಬರೆಯುವಂಥ ಒಂದು ನಾಮಕರಣ ಮಾಡುವಂಥ ಒಂದು ನಮ್ಮ ಗುರುಗಳ ಆದೇಶ ನೀಡಿದ್ದಾರೆ. ಅದೇ ರೀತಿಯಲ್ಲಿಯೂ ಸಹ ನಾವೆಲ್ಲರೂ ಒಕ್ಕಲಿಗರು ಒಂದಾಗಿ ಬಾಳೋಣ, ಒಂದಾಗಿ ಬೆಳೆಯೋಣ ಅನ್ನೋ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ನಾವು 18ನೇ ತಾರೀಕು 11 ಗಂಟೆಗೆ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿಗೆ ಯುವ ಮಿತ್ರರು, ನನ್ನ ಸ್ನೇಹಿತರು, ಅಣ್ಣ ತಮ್ಮಂದಿರು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಾಲೂಕಿನ ಜನತೆಯಲ್ಲಿ ನಾನು ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಆಹ್ವಾನವನ್ನು ನೀಡುತ್ತಾ ಇದ್ದೇವೆ.